ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿನ್ನೆ ಭಾನುವಾರ ಹಾಗೂ ಇವತ್ತಿನ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಕ್ಲೇಮ್ಡ್ ದಟ್ 5 jets were shot down during the India-Pakistan conflict after Operation Sindoor, without clarifying which side suffered the losses, prompting Congress to seek an official clarification from the Indian government. ಟ್ರಂಪ್ ಅವರ ಹೇಳಿಕೆ ಕೊಡುವ ಪ್ರವೃತ್ತಿ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಆವಾಗ ಏನಾದರೂ ಒಂದು ತನ್ನ ಮನಸ್ಸಿಗೆ ಬಂದ ರೀತಿ ಅವರು ಮಾತಾಡ್ತಾ ಇರ್ತಾರೆ. ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಅಷ್ಟು ಸುಲಭ ಗೊತ್ತಿರೋದಿಲ್ಲ. ಈಗ ಕೊಟ್ಟಿರೋ ಹೇಳಿಕೆ ನೋಡಿದ್ರೆ, ಭಾರತ ಪಾಕಿಸ್ತಾನ ಸಂಘರ್ಷದಲ್ಲಿ 5 ಜೆಟ್ ವಿಮಾನಗಳನ್ನ ಹೊಡೆದು ಉರುಳಿಸಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಅದು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ. ಈಗ ಯಾವ ಒಂದು ದೇಶಕ್ಕೆ ಜಾಸ್ತಿ ನಷ್ಟ ಆಗಿದೆ ಅಂತ ಅವ್ರು ಹೇಳಿಲ್ಲ. ಹಾಗಾಗಿ ಈಗ ನಮ್ಮ ದೇಶದಲ್ಲಿ ಅವರ ಸ್ಟೇಟ್ಮೆಂಟ್ ಅನ್ನ ಕೇಳ್ಕೊಂಡು ಕಾಂಗ್ರೆಸ್ ಏನ್ ಹೇಳ್ತಾ ಇದೆ, ಬಿಜೆಪಿ ಸರ್ಕಾರ ಬಿಜೆಪಿ ಅವರದ್ರಿರೋದ್ರಿಂದ ಅವ್ರ ಹತ್ರ ಸ್ಪಷ್ಟನೆ ಕೊಡಿ ಇದಕ್ಕೆ ಅಂತ ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ. ಇನ್ನು ಬಯಲ್ಯಾಟ್ರಲ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅಂದ್ರೆ ದ್ವಿಪಕ್ಷೀಯವಾಗಿ ಸಂಘರ್ಷಗಳನ್ನ ಪರಿಹಾರ ಮಾಡ್ಕೊಳ್ಳೋದು. ಇಂಡಿಯಾ ಮೇಂಟೈನ್ಸ್ ದಟ್ ದ ಇಂಡಿಯಾ-ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ವಾಸ್ ಡಿ-ಎಸ್ಕಲೇಟೆಡ್ bilaterally following standard diplomatic protocols, in line with its long-standing stance against third-party mediation, especially in matters concerning national security and territorial sovereignty. ಮೊದಲು ಸಹ ನಾವು ನೋಡಿದ್ವಿ ಅಲ್ವಾ ಇದನ್ನ. ಭಾರತ ಮತ್ತು ಪಾಕಿಸ್ತಾನ ಎರಡರ ನಡುವೆ ಯಾವುದೇ ಒಂದು ಸಂಘರ್ಷಗಳಾದರೆ ಅಲ್ಲಿ ಯಾವುದೇ ಮೂರನೇ ದೇಶ ಬಂದು ತಲೆ ಹಾಕಬಾರದು ಅನ್ನೋದು ಭಾರತದ ನೀತಿ. ಹಾಗಾಗಿ ತನ್ನ ರಾಷ್ಟ್ರೀಯ ಭದ್ರತೆ ಮತ್ತೆ ಪ್ರಾದೇಶಿಕ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ ಹಾಗೆ ಮೂರನೇ ದೇಶದ ಮಧ್ಯಸ್ಥಿಕೆಯನ್ನ ಭಾರತ ವಿರೋಧಿಸುತ್ತೆ. ಹಾಗಾಗಿ ಇದೇನ್ ಮಾಡ್ತಾ ಇದೆ, ಭಾರತ ಪಾಕಿಸ್ತಾನ ಸಂಘರ್ಷವನ್ನ ಡಿಪ್ಲೊಮ್ಯಾಟಿಕ್ ಆಗಿ ನಾವು ಇತ್ಯರ್ಥ ಪಡಿಸ್ಕೊಳ್ತೇವೆ, ಅದು ನಮ್ಮ ಒಂದು ಜವಾಬ್ದಾರಿ ಅಂತ ಭಾರತ ಮತ್ತೆ ಹೇಳ್ತಾನೆ ಇದೆ. ಆದ್ರೂ ಸಹ ಟ್ರಂಪ್ ಅವರು ಮಧ್ಯದಲ್ಲಿ ಮೂಗು ತೋರಿಸೋದನ್ನ ಬಿಡೋದಿಲ್ಲ. The Supreme Court will hear a presidential reference under Article 143 on whether it can impose timelines and prescribe how the president and governors should act under Article 200 and 201 while dealing with state bills. ಇದರ ಬಗ್ಗೆ ಸಹ ನಾವು 1-2 ತಿಂಗಳ ಹಿಂದೆ ನೋಡಿದ್ವಿ ಅನ್ಸುತ್ತೆ. ತಮಿಳುನಾಡಿನ ಗವರ್ನರ್, ಅದಾದ್ಮೇಲೆ ಕೇರಳ ಗವರ್ನರ್, ಅಂದ್ರೆ ಬೇರೆ ಬೇರೆ ಗವರ್ನರ್ಗಳು ಇಲ್ಲಿನ ರಾಜ್ಯ ಸರ್ಕಾರ ಹೊರಡಿಸಿದ ಆಕ್ಟ್ಗಳಿಗೆ ಸಹಿ ಹಾಕೋದಿರಬಹುದು ಅಥವಾ ಮಸೂದೆಗಳನ್ನ ರಾಷ್ಟ್ರಪತಿಗಳಿಗೆ ಕಳಿಸೋದಕ್ಕೆ ಸಂಬಂಧಪಟ್ಟ ಹಾಗಿರಬಹುದು, ಎಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಯಾವುದೇ ನಿಖರತೆ ಇರಲಿಲ್ಲ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಕೆಲವು ಗೈಡ್ಲೈನ್ಸ್ ಗಳನ್ನ ಹೊರಡಿಸಿತ್ತು. ಈಗ ರಾಷ್ಟ್ರಪತಿಯವರು ಏನ್ ಮಾಡ್ತಾ ಇದ್ದಾರೆ, ಈ ರಾಜ್ಯ ಮಸೂದೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಸುಪ್ರೀಂ ಕೋರ್ಟ್ ಒಂದು 143ನೇ ವಿಧಿ ಅಂತಿದೆ. ಆ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟಿನ ಸಲಹೆಯನ್ನ ಪಡ್ಕೊಳ್ಬಹುದು. ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿನ ಹತ್ರ ಕೆಲವು ವಿಷಯಗಳನ್ನ ಉಲ್ಲೇಖ ಮಾಡಿ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ರಾಜ್ಯಪಾಲರಿಗೆ ನೋಡಿ, 200ನೇ ಮತ್ತೆ 201ನೇ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿ ಮತ್ತೆ ರಾಜ್ಯಪಾಲರಿಗೆ ಸಂಬಂಧಪಟ್ಟ ಹಾಗೆ ಅವರ ಹೇಗೆ ಕಾರ್ಯನಿರ್ವಹಿಸಬೇಕು ಅಂದ್ರೆ ಈ ಮಸೂದೆಗಳನ್ನ ಜಾರಿಗೊಳಿಸೋದು ಅಥವಾ ಅದಕ್ಕೆ ಸಹಿ ಹಾಕೋದ್ರ ಬಗ್ಗೆ ಏನಾದ್ರೂ ಕಾಲಮಿತಿಯನ್ನು ಅಳವಡಿಸಲಿಕ್ಕೆ ಸಾಧ್ಯ ಇದೆಯಾ, ಇದೆಲ್ಲದರ ಕುರಿತಾಗಿ ಸುಪ್ರೀಂ ಕೋರ್ಟ್ ಮತ್ತೆ ರಾಷ್ಟ್ರಪತಿಗಳ ನಡುವೆ ಒಂದು ಸಂವಾದ ಆಗಬಹುದು ಅಥವಾ ಅವರು ಆ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ಗೆ ಕೇಳಬಹುದು. ಕೆಳಗಡೆ ಕೊಟ್ಟಿದ್ದೇವೆ ನೋಡಿ, ಆರ್ಟಿಕಲ್ 143 ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಏನಿದು ಅಂತಂದ್ರೆ, ಇಟ್ ಅಲೋಸ್ ದಿ ಪ್ರೆಸಿಡೆಂಟ್ ಟು ಸೀಕ್ ದಿ ಸುಪ್ರೀಂ ಕೋರ್ಟ್ಸ್ ಅಡ್ವೈಸರಿ ಒಪಿನಿಯನ್ ಆನ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಲಾ ಆರ್ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ದೋ ದ ಕೋರ್ಟ್ಸ್ ಅಡ್ವೈಸ್ ಇಸ್ ನಾಟ್ ಬೈಂಡಿಂಗ್. ಇದರ ಅರ್ಥ ಏನಂತಂದ್ರೆ, ಯಾವುದಾದ್ರೂ ಒಂದು ಡೌಟ್ ಕಾನೂನಿಗೆ ಸಂಬಂಧಪಟ್ಟಿದ್ದು ಅಥವಾ ಸಾಂವಿಧಾನಿಕ ವ್ಯಾಖ್ಯಾನಗಳು ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಯಾವುದೋ ಒಂದು ಟರ್ಮ್ ಇರುತ್ತೆ ಅಥವಾ ಯಾವ್ದಾದ್ರು ಒಂದು ವಿಧಿ ಇರುತ್ತೆ, ಆ ವಿಧಿಯನ್ನ ಹೇಗೆ ನಾವು ಅರ್ಥೈಸಿಕೊಳ್ಬೇಕು, ಹೌ ಟು ಅಂಡರ್ಸ್ಟ್ಯಾಂಡ್ ಆಲ್ ದೋಸ್ ಕ್ಲಾಸಸ್, ಅದನ್ನ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿನ ಸಲಹೆನ ಪಡ್ಕೊಂಡು ತಿಳ್ಕೊಳ್ಬಹುದು. ಆ ಸಲಹೆ ಪಡ್ಕೊಳ್ಳಿಕ್ಕೆ ಈ 143ನೇ ವಿಧಿ ಅವಕಾಶವನ್ನ ಕೊಡುತ್ತೆ. ಈಗ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಹತ್ರ ಕೇಳ್ತಾರೆ ನಾನೇನ್ ಮಾಡ್ಬೇಕು ಅಂತ. ಹಾಗೆ ಕೇಳಿದಾಗ ಸುಪ್ರೀಂ ಕೋರ್ಟ್ ಏನಾದ್ರೂ ಸಲಹೆನ ಕೊಡಬಹುದು. ಕೊಟ್ಟ ಸಲಹೆ ಇಟ್ ಇಸ್ ನಾಟ್ ಬೈಂಡಿಂಗ್ ಅಂತಂದ್ರೆ ಕಡ್ಡಾಯ ಆಗಿರೋದಿಲ್ಲ, ಇದು ರಾಷ್ಟ್ರಪತಿಗಳ ವಿವೇಚನೆಗೆ ಸಂಬಂಧಪಟ್ಟಿರುತ್ತೆ ಅದಾದ್ಮೇಲೆ. ಹಾಗಾಗಿ ಸುಪ್ರೀಂ ಕೋರ್ಟ್ಸ್ ಅಡ್ವೈಸ್ ಇಸ್ ನಾಟ್ ಬೈಂಡಿಂಗ್, ಅದನ್ನ ಅವರು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಇರೋದಿಲ್ಲ. ಇದು ಬಹಳ ಇಂಪಾರ್ಟೆಂಟು.
ಎಕ್ಸಾಮ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಕ್ವಶನ್ಗಳು ಮೊದಲು ಬಂದಿವೆ, ಮುಂದೆ ಬರಬಹುದು. ಆರ್ಟಿಕಲ್ 200 and 201 ಗವರ್ನರ್ ಅಂಡ್ ಪ್ರೆಸಿಡೆಂಟ್ ಅಸೆಂಟ್ ಪವರ್ಸ್, ಅನುಮೋದನೆ ನೀಡಲಿಕ್ಕೆ ಇರುವಂತಹ ಅಧಿಕಾರದ ಬಗ್ಗೆ ಹೇಳ್ತಾ ಇದ್ದಾರೆ. 200 ಏನ್ ಹೇಳ್ತಾ ಇದೆ, ಇಟ್ ಎಂಪವರ್ಸ್ ದಿ ಗವರ್ನರ್ ಅಸೆಂಟ್, ವಿಥೋಲ್ಡ್ ಆರ್ ರಿಸರ್ವ್ ಅ ಸ್ಟೇಟ್ ಬಿಲ್ ಫಾರ್ ದಿ ಪ್ರೆಸಿಡೆಂಟ್ ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಪರಿಶೀಲನೆಗೋಸ್ಕರ ಕಳಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಿಗೆ ನೋಡಿ ಅನುಮತಿ ನೀಡಬಹುದು, ಮಸೂದೆಗೆ ತಡೆ ಹಿಡಿಬಹುದು, ಪರಿಶೀಲನೆಗೆ ಹಾಗೆ ಕಾಯ್ದಿರಿಸಬಹುದು. ಇದೆಲ್ಲವನ್ನ ಮಾಡಲಿಕ್ಕೆ ಅವಕಾಶ ಕೊಡೋದು ಯಾವುದು, ಆರ್ಟಿಕಲ್ 200. 201 ಏನ್ ಹೇಳುತ್ತೆ, 201ನೇದು, ಇಟ್ ಡೀಲ್ಸ್ ವಿತ್ ದಿ ಪ್ರೆಸಿಡೆಂಟ್ಸ್ ಅಸೆಂಟ್ ಟು ಸಚ್ ರಿಸರ್ವ್ಡ್ ಬಿಲ್ಸ್. ಈಗ ಆ ಒಂದು ಕಾಯ್ದಿರಿಸಿದಂತಹ ಮಸೂದೆಗಳಿಗೆ ಅನುಮತಿ ನೀಡೋದ್ರ ಬಗ್ಗೆ, ರಾಷ್ಟ್ರಪತಿಗಳು ಅನುಮತಿ ನೀಡೋದ್ರ ಬಗ್ಗೆ 201ನೇ ವಿಧಿ 201 201 ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಅದು ಕೆಲವು ನಿರ್ದೇಶನಗಳನ್ನ ಕೊಡುತ್ತೆ. ಬೋತ್ ಆರ್ಟಿಕಲ್ಸ್ ಡು ನಾಟ್ ಸ್ಪೆಸಿಫೈ ಎನಿ ಟೈಮ್ ಲಿಮಿಟ್ಸ್ ಫಾರ್ ಡಿಸಿಷನ್ ಮೇಕಿಂಗ್. ಆದರೆ ಎರಡೂ ವಿಧಿಗಳಲ್ಲೂ ಯಾವುದೇ ಸಮಯವನ್ನ ನಿರ್ಬಂಧ ವಿಧಿಸಿಲ್ಲ, ಅಲ್ಲಿ ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಟೈಮ್ ಲಿಮಿಟ್ ಅನ್ನ ಅಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ಜುಡಿಷಿಯರಿ ಮತ್ತೆ ಲೆಜಿಸ್ಲೇಟಿವ್ ಇವೆರಡರ ಮಧ್ಯೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಮುಂದಿನ ವಿಚಾರ, ಸೈಂಟಿಸ್ಟ್ ಫ್ರಾಮ್ INST Mohali and IITs have developed a low-cost reusable water filter that uses light and vibrations to remove toxic dyes like Congo red, methylene blue from industrial wastewater. ಪರಿಸರ ಮಾಲಿನ್ಯ, ಜಲಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಮುಖ್ಯವಾಗಿ ಕಾರಣ ಆಗೋದು ಯಾವುದು, ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್, ಕೈಗಾರಿಕೆಗಳ ತ್ಯಾಜ್ಯ ನೀರು. ಇಲ್ಲಿ ನೋಡಿ ಬರುವಂತ ಎರಡು ಟರ್ಮ್ ಸಹ ಇಂಪಾರ್ಟೆಂಟ್, ಕಾಂಗೋ ರೆಡ್, ಮಿಥಿಲಿನ್ ಬ್ಲೂ. ಕೆಲವೊಂದು ಸಾರಿ UPSCಯಲ್ಲಿ ಇಂತಹ ಟರ್ಮ್ಗಳನ್ನ ಕೊಟ್ಟು ಇವು ಏನು ಅಂತ ಕೇಳ್ತಾರೆ. ಇದೆಲ್ಲ ಏನು, ಟಾಕ್ಸಿಕ್ ಡೈಸ್. ಟಾಕ್ಸಿಕ್ ಡೈಸ್ ಅಂತಂದ್ರೆ ವಿಷಕಾರಿ ಬಣ್ಣಗಳು. ಈ ಬಣ್ಣಗಳು ಹೋಗಿ ನೀರನ್ನ, ಪರಿಸರವನ್ನ ಹಾನಿ ಮಾಡುತ್ತೆ, ಹಾಳು ಮಾಡುತ್ತೆ, ಪೊಲ್ಯೂಟ್ ಮಾಡುತ್ತೆ. ಈಗ ಇಲ್ಲಿ INST ಮೊಹಾಲಿ ಮತ್ತೆ IIT ವಿಜ್ಞಾನಿಗಳು ಸೇರ್ಕೊಂಡು ಇಂತಹ ಬಣ್ಣಗಳನ್ನ, ವಿಷಕಾರಿ ಬಣ್ಣಗಳನ್ನ ತೆಗೆದು ಹಾಕ್ಲಿಕ್ಕೆ ಒಂದು ನೀರಿನ ಫಿಲ್ಟರ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅದನ್ನ ಯಾವುದನ್ನ ಯೂಸ್ ಮಾಡಿಕೊಂಡು, ಬೆಳಕು, ಒಂದು ಲೈಟ್ ಮತ್ತೆ ಕಂಪನಗಳನ್ನ ಬಳಸಿಕೊಂಡು, ಅದರ ವೆಚ್ಚ ಕಡಿಮೆ ಇರುತ್ತೆ, ಮತ್ತೆ ಅದನ್ನ ರೀಯೂಸ್ ಮಾಡಬಹುದು, ಮರುಬಳಕೆ ಮಾಡಬಹುದು, ಅದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಿ ಬರುವಂತ ಇನ್ನೊಂದು ಟರ್ಮ್ ನೋಡಿ, ಫೀಸೋ ಫೋಟೋ ಕ್ಯಾಟಲಿಸಿಸ್. ಅಂದ್ರೆ ಇಟ್ ಇಸ್ ಅ ಪ್ರಾಸೆಸ್ ವೇರ್ ಅ ಮಟೀರಿಯಲ್ ಲೈಕ್ ಬಿಸ್ಮತ್ ಫೆರೈಟ್ ಯೂಸಸ್ ಬೋತ್ ಲೈಟ್ ಅಂಡ್ ಮೆಕ್ಯಾನಿಕಲ್ ವೈಬ್ರೇಷನ್. ಇಲ್ಲಿ ಬೆಳಕು ಮತ್ತೆ ಕಂಪನಗಳನ್ನ ಎರಡನ್ನೂ ಸಹ ಯೂಸ್ ಮಾಡ್ತಾರೆ ಟು ಜನರೇಟ್ ರಿಯಾಕ್ಟಿವ್ ಮಾಲಿಕ್ಯೂಲ್ಸ್ ದಟ್ ಬ್ರೇಕ್ ಡೌನ್ ಪೊಲ್ಯೂಟೆಂಟ್ಸ್ ಇವನ್ ಇನ್ ದಿ ಡಾರ್ಕ್. ಅಂದ್ರೆ ಅದೇನ್ ಮಾಡುತ್ತೆ, ಈ ಮಾಲಿನ್ಯಕಾರಕಗಳನ್ನ ವಿಭಜಿಸುತ್ತೆ. ಅದನ್ನ ನೋಡಿ, ಇವನ್ ಇನ್ ದ ಡಾರ್ಕ್, ಕತ್ತಲೆಯಲ್ಲೂ ಸಹ ವಿಭಜಿಸುತ್ತೆ. ಫೀಸೋ ಫೋಟೋ ಕ್ಯಾಟಲಿಸಿಸ್ ಅಂದ್ರೆ ಒಂದು ಲೈಟ್ ಸಹ ಯೂಸ್ ಆಗುತ್ತೆ, ಲೈಟ್ ಇಲ್ಲದೆ ಇದ್ರೆ ಇಲ್ಲಿ ವೈಬ್ರೇಷನ್ ಸಹ ಇದೆ. ಎರಡನ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಮಾಲಿನ್ಯಕಾರಕಗಳನ್ನ ವಿಭಜಿಸುವುದು ಇದು ಒಂದು ಪ್ರಕ್ರಿಯೆ, ಫೀಸೋ ಫೋಟೋ ಕ್ಯಾಟಲಿಸಿಸ್. ಬಿಸ್ಮತ್ ಫೆರೈಟ್ ಅಂತ ಹೇಳಿದ್ವಲ್ವಾ, ಅದೇನು, ಸ್ಮಾರ್ಟ್ ಮಟೀರಿಯಲ್ ವಿತ್ ಬೋತ್ ಫೀಸೋ ಕ್ಯಾಟಲಿಟಿಕ್ ಅಂಡ್ ಫೀಸೋ ಎಲೆಕ್ಟ್ರಿಕ್ ಪ್ರಾಪರ್ಟೀಸ್. ಅಂದ್ರೆ ಏನಂತಂದ್ರೆ ಮೀನಿಂಗ್, ಇಟ್ ಕ್ಯಾನ್ ಕ್ಲೀನ್ ವಾಟರ್ ಯೂಸಿಂಗ್ ಸನ್ಲೈಟ್. ಈ ಬಿಸ್ಮತ್ ಫೆರೈಟ್ ಅನ್ನೋದು ಸೂರ್ಯನ ಬೆಳಕನ್ನ ಸಹ ಯೂಸ್ ಮಾಡಿಕೊಂಡು ವಾಟರ್ ಅನ್ನ ಕ್ಲೀನ್ ಮಾಡುತ್ತೆ. ಅಂಡ್ ಅಲ್ಟ್ರಾಸೌಂಡ್ ಇಂಡ್ಯೂಸ್ಡ್ ವೈಬ್ರೇಷನ್, ಇನ್ನು ಅದರ ಜೊತೆ ಅಲ್ಟ್ರಾಸೌಂಡ್, ಆ ಕಂಪನಗಳನ್ನ ಸಹ ಯೂಸ್ ಮಾಡಿಕೊಂಡು ನೀರನ್ನ ಕ್ಲೀನ್ ಮಾಡುತ್ತೆ. ಮೇಕಿಂಗ್ ಇಟ್ ಸೂಟೇಬಲ್ ಫಾರ್ ಇಕೋ ಫ್ರೆಂಡ್ಲಿ ವಾಟರ್ ಪ್ಯೂರಿಫಿಕೇಶನ್ ಟೆಕ್ನಾಲಜಿ. ಹಾಗಾಗಿ ಪರಿಸರ ಸ್ನೇಹಿ ತಂತ್ರಜ್ಞಾನಗಳಿಗೆ ಇದನ್ನ ಬಳಸ್ಕೊಳ್ಳೋದು ಬಹಳ ಸೂಕ್ತ. ಇನ್ನು ಮುಂದಿನ ವಿಚಾರ ನೋಡಿ, ಬಯೋಎಮು ಇಸ್ ಅ ನ್ಯೂ AI ಪವರ್ಡ್ ಸಿಸ್ಟಮ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್, ರೈಸ್ ಯೂನಿವರ್ಸಿಟಿ ಅಂಡ್ ಫ್ರೀ ಯೂನಿವರ್ಸಿಟಿ. ಮುಖ್ಯವಾಗಿ ಏನ್ ಮಾಡುತ್ತೆ ಇದು, ಇಟ್ ಕ್ವಿಕ್ಲಿ ಪ್ರೆಡಿಕ್ಟ್ಸ್ ಮಲ್ಟಿಪಲ್ ಫ್ಲೆಕ್ಸಿಬಲ್ ಶೇಪ್ಸ್ ಆಫ್ ಪ್ರೋಟೀನ್ ಕಾಲ್ಡ್ ಈಕ್ವಿಲಿಬ್ರಿಯಂ ಎನ್ಸೆಂಬಲ್ಸ್, ಮೇಕಿಂಗ್ ಪ್ರೋಟೀನ್ ಮಾಡೆಲಿಂಗ್ ಫಾಸ್ಟರ್ ಅಂಡ್ ಚೀಪರ್ ಕಂಪೇರ್ಡ್ ಟು ಟ್ರೆಡಿಷನಲ್ ಮೆಥಡ್ಸ್. ಹಿಂದಿನ ವರ್ಷ ನಾವು ಮೈಕ್ರೋಸಾಫ್ಟ್ ಚಿಪ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದಾಗ ಅದ್ರ ಆಮೇಲೆ ಪ್ರಿಮ್ಸ್ ಅಲ್ಲಿ ಕ್ವಶನ್ ಬಂದಿತ್ತು. ಅಂತಂದ್ರೆ ಎಮರ್ಜಿಂಗ್ ಟೆಕ್ನಾಲಜಿಯಲ್ಲಿ ಹೊಸದಾಗಿ ಯಾವ್ದಾದ್ರು ಒಂದು ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಅದ್ರ ಬಗ್ಗೆ ಪ್ರಶ್ನೆ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಒಂದು ಬಯೋಎಮು ಸಹ ನೆನ್ಪಿಟ್ಕೊಳ್ಬೇಕು ನೀವು. ಏನಿದೆ ಅಂತಂದ್ರೆ ಯಾರ್ಯಾರು ಡೆವಲಪ್ ಮಾಡಿದ್ದಾರೆ, ಮೈಕ್ರೋಸಾಫ್ಟ್, ರೈಸ್ ವಿಶ್ವವಿದ್ಯಾಲಯ ಮತ್ತೆ ಫ್ರೀ ಯೂನಿವರ್ಸಿಟಿ ಎಲ್ಲ ಸೇರ್ಕೊಂಡು ಡೆವಲಪ್ ಮಾಡಿರುವಂಥದ್ದು. ಅದರಲ್ಲೂ AI ಪವರ್ಡ್ ಸಿಸ್ಟಮ್, AI ನ ಯೂಸ್ ಮಾಡ್ತಾರೆ. ಯಾವುದಕ್ಕೋಸ್ಕರ ಅಂತಂದ್ರೆ ಪ್ರೋಟೀನ್ ಆಕಾರಗಳನ್ನ, ಪ್ರೋಟೀನ್ ಶೇಪ್ಗಳನ್ನ
ಮುಖ್ಯವಾಗಿ ಏನ್ ಮಾಡುತ್ತೆ, ಪ್ರೆಡಿಕ್ಟ್ ಮಾಡುತ್ತೆ. ಮೊದಲೊಂದು ಸಾರಿ ಹೇಳಿದೆ, ನಿಮ್ಗೆ ಗೊತ್ತಿರಬಹುದು, AI ಸಿಮ್ಯುಲೇಷನ್ ಅಂತ ಕರೀತಾರೆ. AI ಸಿಮ್ಯುಲೇಷನ್ ಅಂತಂದ್ರೆ ಈಗ ಆಕ್ಚುಲಿ ಅದು ಆಗ್ತಾ ಇರೋದಿಲ್ಲ, ಆದ್ರೆ ತಂತ್ರಜ್ಞಾನವನ್ನ, ಕಂಪ್ಯೂಟರ್ಗಳನ್ನ ಬಳಸ್ಕೊಂಡು ನಾವು ಅಲ್ಲಿ ಹೇಗೆ ವರ್ಕ್ ಆಗಬಹುದು ಆ ಮಾಡೆಲ್ ಅನ್ನ ಪ್ರೆಡಿಕ್ಟ್ ಮಾಡೋದು ಈಗಿನ ತಂತ್ರಜ್ಞಾನಗಳನ್ನ ಉಪಯೋಗಿಸ್ಕೊಂಡು. ಅದರಿಂದ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, AI ಅನ್ನ ಯೂಸ್ ಮಾಡಿಕೊಂಡು ಪ್ರೋಟೀನ್ ಮಾಡೆಲಿಂಗ್ ಮಾಡ್ತಾ ಇದ್ದಾರೆ. ಅದರಿಂದ ಫಾಸ್ಟ್ ಆಗಿ, ಚೀಪರ್ ಆಗಿ ನಾವು ಹೆಚ್ಚು ವೇಗವಾಗಿ ನಾವು ತಿಳ್ಕೊಳ್ಬಹುದು ಪ್ರೋಟೀನ್ ನ ಬಗ್ಗೆ. ಊಹೆ ಮಾಡುತ್ತೆ. ಇನ್ನು ಕೆಲವೊಂದು 2 ಟರ್ಮ್ಗಳಿದೆ, ಇದರ ಬಗ್ಗೆ ಪೂರ್ತಿ ಅರ್ಥ ಆಗ್ಲಿಕ್ಕಿಲ್ಲ, ಆದ್ರೆ ಜಸ್ಟ್ ನೋಡ್ಕೊಳ್ಳಿ, ಒಂದ್ಸರಿ ಕೇಳಿ. ಮಾಲಿಕ್ಯುಲರ್ ಡೈನಾಮಿಕ್ಸ್ ಅಂತ ಮೊದಲನೇದು. ಹೈ ಅಕ್ಯುರಸಿ ಸಿಮ್ಯುಲೇಷನ್. ಸಿಮ್ಯುಲೇಷನ್ ಅಂತಂದ್ರೆ ತಂತ್ರಜ್ಞಾನವನ್ನ ಯೂಸ್ ಮಾಡಿಕೊಂಡು ಆ ಮಾದರಿಗಳನ್ನ ಆಕ್ಚುಲಿ ನಿಜವಾಗ್ಲೂ ಬಿಲ್ಡ್ ಮಾಡದೆ ಕಂಪ್ಯೂಟರ್ ನಲ್ಲಿ ಬಿಲ್ಡ್ ಮಾಡೋದು. ಸಿಮ್ಯುಲೇಷನ್ ಮೆಥಡ್ ದಟ್ ಟ್ರ್ಯಾಕ್ಸ್ ಅಟಾಮಿಕ್ ಲೆವೆಲ್ ಮೂವ್ಮೆಂಟ್ಸ್ ಆಫ್ ಪ್ರೋಟೀನ್ ಓವರ್ ಟೈಮ್. ಪ್ರೋಟೀನ್ಗಳಲ್ಲಿ ಒಂದು ಅಟಾಮಿಕ್ ಲೆವೆಲ್ ಮೂವ್ಮೆಂಟ್ಸ್ ಅಂದ್ರೆ ಅಣುಗಳ ಲೆವೆಲಿನ ಚಲನೆಯನ್ನ ಹೇಗೆ ಟೈಮ್ ಟು ಟೈಮ್ ಏನಾದರೂ ಬದಲಾವಣೆ ಆಗ್ತಾ ಇರುತ್ತೆ ಅದರಲ್ಲಿ, ಅದನ್ನ ಪತ್ತೆ ಹಚ್ಚುವಂಥದ್ದು. ಬಟ್ ಇಟ್ ರಿಕ್ವೈರ್ಸ್ ಲಾರ್ಜ್ ಕಂಪ್ಯೂಟೇಷನಲ್ ರಿಸೋರ್ಸಸ್ ಅಂಡ್ ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್, ಮೇಕ್ ಇಟ್ ಲೆಸ್ ಸ್ಕೇಲೆಬಲ್ ಫಾರ್ ಲಾರ್ಜ್ ಡೇಟಾ ಸೆಟ್ಸ್. ಮಾಲಿಕ್ಯುಲರ್ ಡೈನಾಮಿಕ್ಸ್ ಇತ್ತಲ್ವಾ, ಇದು ಇದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಸಿಮ್ಯುಲೇಷನ್ ಮಾಡಲಿಕ್ಕೆ. ಮತ್ತೆ ದೊಡ್ಡ ದೊಡ್ಡ ಡೇಟಾ ಸೆಟ್ಗಳು. ಡೇಟಾ ಸೆಟ್ ಅಂತಂದ್ರೆ ಮಾಹಿತಿಯ ಭರಪೂರವಾದ ಮಾಹಿತಿ ಅಂತ ಹೇಳ್ತೀವಲ್ವಾ, ಅಂದ್ರೆ ತುಂಬಾ ರಾಶಿಗಟ್ಟಲೆ ಮಾಹಿತಿ ಬಿದ್ಕೊಂಡಿದ್ರೆ ಅದನ್ನ ಬಹಳ ಬೇಗ ಪರಿಗಣಿಸಿ ಅದಕ್ಕೆ ಬೇಕಾದಂತಹ ಫಲಿತಾಂಶವನ್ನು ಕೊಡ್ಲಿಕ್ಕೆ ಮಾಲಿಕ್ಯುಲರ್ ಡೈನಾಮಿಕ್ಗೆ ಬಹಳ ಟೈಮ್ ಬೇಕಾಗ್ತಾ ಇತ್ತು. ಹಾಗಾಗಿ ಲೆಸ್ ಸ್ಕೇಲೆಬಲ್. ಸ್ಕೇಲೆಬಲ್ ಅಂತಂದ್ರೆ ವಿಸ್ತರಿಸಿಕೊಳ್ಳುವಂತ ಸಾಮರ್ಥ್ಯ. ಚಿಕ್ಕ ಲೆವೆಲ್ ಇಂದ ಹಿಡಿದು ದೊಡ್ಡ ಲೆವೆಲ್ ತನಕ ಎಷ್ಟು ಬೇಗ ಅದು ವಿಸ್ತರಿಸ್ಕೊಳ್ತಾ ಹೋಗುತ್ತೆ, ಆ ಸ್ಕೇಲೆಬಿಲಿಟಿ ಇರಲಿಲ್ಲ. ಇನ್ನು ಬಯೋ ಎಮೋ ವರ್ಸಸ್ ಅಲ್ಫಾ ಫೋಲ್ಡ್ ಅಂತ ಇದೆ. ಪ್ರೆಡಿಕ್ಟ್ಸ್ ಒನ್ ಸ್ಟೇಬಲ್ 3D ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ಈಗ ಅಲ್ಫಾ ಫೋಲ್ಡ್ ಏನಿದು, ಒಂದು ಪ್ರೋಟೀನ್ 3D ಸ್ಟ್ರಕ್ಚರ್ ನ ಪ್ರೆಡಿಕ್ಟ್ ಮಾಡುತ್ತೆ. ಬಯೋ ಎಮೋ ಏನ್ ಮಾಡ್ತಾ ಇದೆ, AI ಡಿಫ್ಯೂಷನ್ ಮಾಡೆಲ್ಸ್, AI ನ ಯೂಸ್ ಮಾಡುತ್ತೆ ಟು ಜನರೇಟ್ ಥೌಸಂಡ್ಸ್ ಆಫ್ ಫ್ಲೆಕ್ಸಿಬಲ್ ಕನ್ಫಾರ್ಮೇಶನ್. ಈ ಅಲ್ಫಾ ಫೋಲ್ಡ್ ಒನ್ ಸ್ಟೇಬಲ್ 3D ಸ್ಟ್ರಕ್ಚರ್ ನ ಪ್ರೋಟೀನ್ ಅದನ್ನ ತೋರಿಸ್ತಾ ಇತ್ತು, ಪ್ರೆಡಿಕ್ಟ್ ಮಾಡ್ತಾ ಇತ್ತು. ಆದ್ರೆ ಈ ಬಯೋ ಎಮೋ ಇದೆಯಲ್ವಾ, ಇದು ನೋಡಿ ಥೌಸಂಡ್ಸ್ ಆಫ್ ಫ್ಲೆಕ್ಸಿಬಲ್ ಕನ್ಫಾರ್ಮೇಶನ್, ಸಾವಿರಾರು ಮಾದರಿಗಳನ್ನ, ರಚನೆಗಳನ್ನ ಸೃಷ್ಟಿ ಮಾಡುತ್ತೆ ಇದು. ಹೆಲ್ಪಿಂಗ್ ಸೈಂಟಿಸ್ಟ್ ಸ್ಟಡಿ ಪ್ರೋಟೀನ್ ಫಂಕ್ಷನ್, ಡ್ರಗ್ ಬೈಂಡಿಂಗ್ ಪಾಕೆಟ್ಸ್ ಅಂಡ್ ಮ್ಯೂಟೇಷನ್ ಎಫೆಕ್ಟ್ಸ್ ಎಟ್ ಸ್ಕೇಲ್. ಅಂತಂದ್ರೆ ಮ್ಯೂಟೇಷನ್ ಅಂತಂದ್ರೆ ಚೇಂಜ್ ಆಗ್ತಾ ಹೋಗೋದು, ಆ ಚೇಂಜಸ್ ಏನಾದ್ರು ಆಗೋದು, ಮತ್ತೆ ಡ್ರಗ್ ಬೈಂಡಿಂಗ್, ಔಷಧವನ್ನ ತೆಗೆದುಕೊಳ್ಬೇಕಾದ್ರೆ ಪ್ರೋಟೀನ್ ಅಲ್ಲಿ ಹೇಗೆ ಬೈಂಡ್ ಆಗುತ್ತೆ ಅದು, ಮತ್ತೆ ಪ್ರೋಟೀನ್ ಫಂಕ್ಷನ್ ಹೇಗಾಗುತ್ತೆ, ಇದೆಲ್ಲವನ್ನ ಅಧ್ಯಯನ ಮಾಡ್ಲಿಕ್ಕೆ ಯಾವ್ದು ಹೆಲ್ಪ್ ಮಾಡ್ತಾ ಇದೆ, ಬಯೋ ಎಮೋ. ಮೈಕ್ರೋಸಾಫ್ಟ್ ನೆನಪಿರ್ಲಿ, ರೈಸ್ ಯೂನಿವರ್ಸಿಟಿ, ಫ್ರೀ ಯೂನಿವರ್ಸಿಟಿ, AI ಯೂಸ್ ಮಾಡ್ತಾರೆ, ಅಷ್ಟು ನೆನಪಿರ್ಲಿ. ಇನ್ನು ಎಕನಾಮಿಗೆ ಸಂಬಂಧಪಟ್ಟಿದ ಒಂದು ವಿಷಯ ಇತ್ತು. ಟೆಕ್ಸ್ಟೈಲ್ ಇಂಡಸ್ಟ್ರಿ ಹ್ಯಾಸ್ ಡಿಮ್ಯಾಂಡೆಡ್ ಯೂನಿಫಾರ್ಮ್ 5% GST across the entire textile and apparel value chain to eliminate the inverted duty structure and support growth, especially in the man-made fiber sector. ಜವಳಿ ಉದ್ಯಮ ಅಂತ ಕರಿತೇವೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಡೀ ಎಲ್ಲಾ ಬೇರೆ ಬೇರೆ, ಅದರಲ್ಲೂ ಸಹ ಬೇರೆ ಬೇರೆ ಭಾಗಗಳಿದೆ, ಇಡೀ ವ್ಯಾಲ್ಯೂ ಚೈನ್ ನಲ್ಲಿ, ಆ ಒಂದು ಸರಪಳಿಯಲ್ಲಿ ಒಂದೇ ರೀತಿಯ GST ಯನ್ನ ಜಾರಿಗೆ ತನ್ನಿ, 5% GST ಹಾಕಿ, ಎಲ್ಲಾ ಕಡೆನೂ ಒಂದೇ ರೀತಿ ಇರಲಿ ಅಂತ ಆ ಒಂದು ಉದ್ಯಮಗಳು ಈಗ ಬೇಡಿಕೆನ ಇಡ್ತಾ ಇವೆ. ಅದರಲ್ಲೂ ಮ್ಯಾನ್ ಮೇಡ್ ಫೈಬರ್ ಅಂತಂದ್ರೆ ನೈಸರ್ಗಿಕವಾಗಿ ಬರೋದು ಬೇರೆ, ಮನುಷ್ಯರು ತಯಾರು ಮಾಡೋದು ಬೇರೆ. ಆ ವಲಯದಲ್ಲಿ ಬೆಳವಣಿಗೆಯನ್ನ ಬೆಂಬಲಿಸಲಿಕ್ಕೋಸ್ಕರ ಈ ಒಂದು ಸರಪಳಿ, ಮೌಲ್ಯಗಳ ಸರಪಳಿ, ವ್ಯಾಲ್ಯೂ ಚೈನ್ ನಲ್ಲಿ ಒಂದೇ ಏಕರೂಪವಾದಂತಹ 5% GST ಜಾರಿಗೆ ಬರಲಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಇನ್ನೊಂದು ಟರ್ಮ್ ಬಂದಿತ್ತು ನೋಡಿ, ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್. Inverted duty structure occurs when the tax rate on inputs, ಅಂತಂದ್ರೆ ರಾ ಮಟೀರಿಯಲ್ಸ್, ಈಗ ಕಚ್ಚಾ ವಸ್ತುಗಳು ಅಂತ ಹೇಳ್ತೇವೆ ಇನ್ಪುಟ್ಸ್ ಗಳಿಗೆ, ಆ ಇನ್ಪುಟ್ಸ್ ಗಳ ಮೇಲಿನ ಟ್ಯಾಕ್ಸ್ ರೇಟ್ ಇಸ್ ಹೈಯರ್ ದೆನ್ ಆನ್ ಫಿನಿಶ್ಡ್ ಗುಡ್ಸ್. ರಾ ಮಟೀರಿಯಲ್ ಮೊದಲು ಬೇಕು, ಅದಾದ್ಮೇಲೆ ಅದನ್ನ ಫಿನಿಶ್ಡ್ ಗೂಡ್ಸ್ ಅಂತ ಮಾಡ್ತೇವೆ, ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳು. ಹಾಗಾಗಿ ಕಚ್ಚಾ ವಸ್ತುಗಳ ಮೇಲಿನ ಟ್ಯಾಕ್ಸೇ ಜಾಸ್ತಿ ಆಗ್ಬಿಟ್ರೆ, ಇದೇ ಜಾಸ್ತಿ ಇದ್ರೆ ಯಾವ್ದಕ್ಕಿಂತ, ಫಿನಿಶ್ಡ್ ಗೂಡ್ಸ್ಗಿಂತ, ಆವಾಗ ಏನಾಗುತ್ತೆ, ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಕಾಸಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕೇಜ್. ಅದರಿಂದಾಗಿ ಮೊದಲು ರಾ ಮಟೀರಿಯಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಬಂಡವಾಳದ ಅಡಚಣೆ ಉಂಟಾಗುತ್ತೆ. ಟ್ಯಾಕ್ಸ್ ರೀಫಂಡ್ ಇಶ್ಯೂಸು, ಇದನ್ನ ಇನ್ನೊಂದ್ಸಾರಿ ನೀವು ಎಕನಾಮಿಲಿ ಚೆನ್ನಾಗಿ ಕಲಿತೀರಿ, ರೀಫಂಡ್ ಆಗ್ಬೇಕಾದ್ರೆ ಇಶ್ಯೂಗಳು ಬರೋದು ಮ್ಯಾನುಫ್ಯಾಕ್ಚರರಿಗೆ, ಎಸ್ಪೆಷಲಿ ಅಫೆಕ್ಟಿಂಗ್ MSME ಅಂಡ್ ದಿ MMF ಸೆಕ್ಟರ್. ಅದರಲ್ಲೂ MSME ಗಳಿಗೆ, MMF ಗಳಿಗೆ ಇದರಿಂದ ತೊಂದರೆ ಆಗುತ್ತೆ. ಫೈಬರ್ ನ್ಯೂಟ್ರಲ್ ಟ್ಯಾಕ್ಸೇಷನ್, ಈ ಟರ್ಮ್ ನೋಡ್ಕೊಳ್ಳಿ, ಮೀನ್ಸ್ ಅಪ್ಲೈಯಿಂಗ್ ದಿ ಸೇಮ್ GST ರೇಟ್ ರಿಗಾರ್ಡ್ಲೆಸ್ ಆಫ್ ಫೈಬರ್ ಟೈಪ್.
ಕಾಟನ್ ಇರ್ಬೋದು, ಸಿಂಥೆಟಿಕ್ ಇರ್ಬೋದು, ಮ್ಯಾನ್ ಮೇಡ್ ಫೈಬರ್ ಅಂತ ನೋಡಿದ್ವಿ. ಹಾಗಾಗಿ ಯಾವುದೇ ರೀತಿಯ ಒಂದು ಹತ್ತಿ, ಸಿಂಥೆಟಿಕ್ ಇದನ್ನ ಲೆಕ್ಕಿಸದೆ ಎಲ್ಲದಕ್ಕೂ ಒಂದೇ ರೀತಿಯ GST ದರವನ್ನ ಅನ್ವಯಿಸೋದು. ಪ್ರಮೋಟಿಂಗ್ ಫೇರ್ನೆಸ್ ಅಕ್ರಾಸ್ ಸೆಗ್ಮೆಂಟ್ಸ್ ಅಂಡ್ ಎನಾಬ್ಲಿಂಗ್ ಬ್ಯಾಲೆನ್ಸ್ಡ್ ಗ್ರೋತ್ ವಿತ್ ಇನ್ ದಿ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಅಂದ್ರೆ ಎಲ್ಲಾ ವಿಭಾಗಗಳಲ್ಲಿ ಫೇರ್ನೆಸ್, ಸಮ್ಮತತೆಯನ್ನು ಉತ್ತೇಜಿಸುವುದು. ಅದರ ಜೊತೆ ಜವಳಿ ಉದ್ಯಮದಲ್ಲಿ ಒಂದು ಬ್ಯಾಲೆನ್ಸ್ಡ್ ಗ್ರೋತ್ ಆಗಬೇಕು, ಸಮತೋಲಿತ ಬೆಳವಣಿಗೆ ಆಗಬೇಕು. ವಿಚ್ ಇಸ್ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟರ್ ಆಫ್ಟರ್ ಅಗ್ರಿಕಲ್ಚರ್. ನೋಡಿ, ಅಗ್ರಿಕಲ್ಚರ್ ನಂತರ ನಮ್ಮ ದೇಶದಲ್ಲಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿಸ್ತಾ ಇರುವ ವಿಭಾಗ ಯಾವುದು? ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಹಾಗಾಗಿ ಈ ಒಂದು ವಲಯವನ್ನ ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಹೋಗೋದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಮುಂದಿನ ವಿಚಾರ, ನ್ಯೂ ನ್ಯೂರೋಸೈನ್ಸ್ ಸ್ಟಡಿ ಹ್ಯಾಸ್ ಶೋನ್ ದಟ್ ಕಾಗ್ನಿಟಿವ್ ಫ್ಯಾಟಿಗ್ ಅಥವಾ ಫಟೀಗ್ ಅಂತಾರೆ, ಮೆಂಟಲ್ ಎಕ್ಸಾಷನ್ ಫ್ರಮ್ ಸಸ್ಟೇನ್ಡ್ ಫೋಕಸ್ ನಾಟ್ ಓನ್ಲಿ ರೆಡ್ಯೂಸ್ಡ್ ಅಟೆನ್ಷನ್ ಬಟ್ ಆಲ್ಸೋ ಇನ್ಫ್ಲೂಯೆನ್ಸಸ್ ಡಿಸಿಷನ್ ಮೇಕಿಂಗ್ ಬೈ ಮೇಕಿಂಗ್ ದಿ ಬ್ರೈನ್ ಪ್ರಿಫರ್ ಈಸಿಯರ್ ಲೋವರ್ ಎಫರ್ಟ್ ಟಾಸ್ಕ್. ಉದಾಹರಣೆ ನೋಡೋದಾದ್ರೆ, ನಿಮ್ಗೆ ಯಾವುದೋ ಒಂದು ವಿಷಯ ಇಷ್ಟ ಆಗಿದೆ ಅಂತ ದಿನಗಟ್ಲೆ ಅದನ್ನೇ ಓದ್ತಿರ್ತೀರಿ. ಆಮೇಲೆ ಸ್ವಲ್ಪ ದಿನ ಒಂದೇ ವಿಷಯವನ್ನ ಹಿಡ್ಕೊಂಡು ಓದಾದ್ಮೇಲೆ ಏನನ್ಸ್ತಾ ಹೋಗುತ್ತೆ ಅಂತಂದ್ರೆ ನಿಮ್ಗೆ ಎಕ್ಸಾಸ್ಟ್ ಆದ ಫೀಲ್ ಆಗುತ್ತೆ. 4-5 ದಿನ ಫುಲ್ ಓದ್ಬಹುದು, ನೀವು ಒಂದು 10-15 ಗಂಟೆ ಓದ್ಬಹುದು. ಓದಿದ್ಮೇಲೆ 5ನೇ ದಿನಕ್ಕೆ ಸುಸ್ತಾಗತ್ತೆ. ಆಮೇಲೆ ನೀವು ಆಕ್ಚುಲಿ ನಾರ್ಮಲ್ ಆಗಿರೋ ಕೆಲಸಗಳನ್ನ ಮಾಡ್ಲಿಕ್ಕೂ ಸಹ ಮನ್ಸು ಬರೋದಿಲ್ಲ. ಅಂತಂದ್ರೆ ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ ಮೆಂಟಲ್ ಎಕ್ಸಾಷನ್. ನಿರಂತರವಾಗಿ ಒಂದೇ ಕಡೆ ಫೋಕಸ್ ಮಾಡ್ತಾ ಇದ್ರೆ ಮೆದುಳಿನ ಕೆಲವು ಭಾಗಗಳ ಮೇಲೆ ಹೆಚ್ಚು ಪ್ರೆಷರ್ ಬೀಳ್ತಾ ಹೋಗುತ್ತೆ. ಆ ಪ್ರೆಷರ್ ಬೀಳೋದು ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇದೆಯಲ್ವಾ, ಅದನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ಹೋಗುತ್ತೆ. ಆವಾಗ ಯಾವಾಗ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೋ ಆವಾಗ ನಾವು ಈಸಿ ಆಗಿರೋದನ್ನು ಮಾಡ್ಲಿಕ್ಕೆ ಕೆಲವೊಂದ್ಸಾರಿ ಮುಂದಾಗೋದಿಲ್ಲ. ಅಥವಾ ಮೊದಲು ಯಾವುದೋ ಒಂದು ಟಫ್ ಆಗಿರೋ ಸಬ್ಜೆಕ್ಟ್ ಓದ್ತಾ ಇದ್ರಿ, ಆಮೇಲೆ ನೀವು ಆ ಸಬ್ಜೆಕ್ಟ್ ಮುಟ್ಲಿಕ್ಕೆ ಹೋಗೋದಿಲ್ಲ. ನಂತರ ಏನಿದ್ರು ಈಸಿ ಸಬ್ಜೆಕ್ಟ್ ಅನ್ನು ಮಾತ್ರ ಚೂಸ್ ಮಾಡ್ತಾ ಹೋಗ್ತೀರಿ. ಮೆದುಳಿಗೆ ಒಂದ್ಸಾರಿ ಏನಾಗ್ಬಿಡುತ್ತೆ, ಆಯಾಸ, ಅಥವಾ ಇನ್ ಮುಂದೆ ಬೇಡವೇ ಬೇಡ. ಅವಾಗ ನೀವೇನ್ ಮಾಡ್ತೀರಿ, ಈಸಿಯರ್ ಲೋವರ್ ಎಫರ್ಟ್ ಟಾಸ್ಕ್. ಇಷ್ಟು ದಿನ ಫುಲ್ ಎಫರ್ಟ್ ಹಾಕಿದ್ರಿ, ಆಮೇಲೆ ಆ ಫುಲ್ ಎಫರ್ಟ್ ಇಂದ ಮೆದುಳು ಎಕ್ಸಾಸ್ಟ್ ಆದ ಫೀಲಿಗೆ ಹೋಗ್ಬಿಟ್ಟಿದೆ. ಆಮೇಲೆ ನೀವು ಆ ವಿಷಯವನ್ನ ಬಿಟ್ಟು ಇನ್ನಷ್ಟು ಈಸಿ ಆಗಿರೋದನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತೀರಿ. ಅದಕ್ಕೆ ಕಾಗ್ನಿಟಿವ್ ಫ್ಯಾಟಿಗ್ ಅಂತಂದ್ರೆ ಕಾಸ್ಡ್ ಬೈ ಕಂಟಿನ್ಯೂಸ್ ಮೆಂಟಲ್ ಎಫರ್ಟ್. ಒಂದೇ ವಿಷಯದ ಮೇಲೆ ಪದೇ ಪದೇ ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ತಾ ಇದ್ರೆ ರೆಡ್ಯೂಸ್ಡ್ ಫೋಕಸ್. ನಮ್ಗೇನ್ ಅನ್ಸ್ತಾ ಇದೆ, ನಾವೇನೋ ಪ್ರೊಡಕ್ಟಿವ್ ಆಗಿ ಮಾಡ್ತಿದ್ದೇವೆ, ಇಡೀ ದಿನ ಓದಿದ್ದೇವೆ ಅಂತ ಅಂದ್ಕೊಳ್ತಾ ಇರ್ತೇವೆ. ಅದ್ರ ಆಕ್ಚುಲಿ ಏನಾಗ್ಬಿಟ್ಟಿರುತ್ತೆ, ಫೋಕಸ್ ಕಡಿಮೆ ಆಗಿರುತ್ತೆ. ಯಾಕಂತಂದ್ರೆ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ ಒಂದೇ ಭಾಗದ ಮೇಲೆ. ಅಂದ್ರೆ ಟೆಂಡೆನ್ಸಿ ಟು ಅವಾಯ್ಡ್ ಚಾಲೆಂಜಿಂಗ್ ಟಾಸ್ಕ್. ಯಾವಾಗ ಫೋಕಸ್ ಕಡಿಮೆ ಆಗುತ್ತೋ ಆವಾಗ ನಾವೇನ್ ಮಾಡ್ತೇವೆ, ಫೋಕಸ್ ಮಾಡ್ಲೇಬೇಕಾದ ಟಾಸ್ಕ್ಗಳ ಬಗ್ಗೆ ಕೈ ಹಾಕೋದಿಲ್ಲ. ಆವಾಗ ಏನ್ ಮಾಡ್ತೇವೆ, ಮೊಬೈಲ್ ಹಿಡ್ಕೊಳ್ತೇವೆ. ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಆವಾಗ ಸೆಳೆಯುತ್ತೆ ನಮ್ಮನ್ನ. ಸೆಳೆದ ಮೇಲೆ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗ್ತೇವೆ. ಅಲ್ಲಿ ಏನು ಫೋಕಸ್ ಬೇಕಾಗೋದಿಲ್ಲ ಆ ಸೋಷಿಯಲ್ ಮೀಡಿಯಾಗಳಲ್ಲಿ. ಹಾಗಾಗಿ ಅದು ಈಸಿ ಅನ್ಸುತ್ತೆ. ನಾವೇನ್ ಹೇಳ್ಕೊಳ್ತೇವೆ, ಇದು ಬ್ರೇಕ್ ನನಗೆ ಅಂತ. ಆದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡಾದಾಗ ಮೆದುಳಿನಲ್ಲಿ ಒಂದೇ ಸಾರಿ ಡೋಪಮಿನ್ ಇನ್ಕ್ರೀಸ್ ಆಗುತ್ತೆ. ಡೋಪಮಿನ್ ಇನ್ಕ್ರೀಸ್ ಆಗೋದ್ರಿಂದ ನೆಕ್ಸ್ಟ್ ಮತ್ತೆ ಓದ್ಲಿಕ್ಕೆ ಹೋದಾಗ ಆ ಡೋಪಮಿನ್ ಮತ್ತೆ ಸಿಕ್ಕೋದಿಲ್ಲ. ಅವಾಗ ಆ ಓದೋದು ಬಹಳ ಬೇಗ ಬೋರ್ ಆಗ್ಬಿಡುತ್ತೆ. ಈ ತರ ಸೈಕಲ್ಗಳು ನಡೀತಾನೆ ಇರುತ್ತೆ. ಹಾಗಾಗಿ ಅದಕ್ಕೆ ಹೇಳೋದು, ಬ್ರೇಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ರು, ನಿಮ್ಗೆ ನೆನಪಿರಬಹುದು ಅಥವಾ ನೀವು ನೋಡಿರಬಹುದು. ಬ್ರೇಕ್ ಅಥವಾ ರೆಸ್ಟ್ ಅಂತಂದ್ರೆ ಚೇಂಜಿಂಗ್ ದಿ ವರ್ಕ್ ಇಸ್ ಕಾಲ್ಡ್ ರೆಸ್ಟ್ ಅಂತ ಅವ್ರು ಹೇಳ್ತಾರೆ. ಅಂತಂದ್ರೆ ವರ್ಕ್ ಅನ್ನ ಚೇಂಜ್ ಮಾಡ್ತಾ ಇರೋದು. ಬ್ರೇಕ್ ಅಂದ ತಕ್ಷಣ ಇಡೀ ದಿನ ಮಲ್ಕೊಂಡ್ಬಿಡೋದು ಅಥವಾ ಮೊಬೈಲ್ ಹಿಡ್ಕೊಂಡು ಕೂರೋದು ಅಂತಲ್ಲ, ವರ್ಕ್ ಚೇಂಜ್ ಮಾಡೋದು. ವರ್ಕ್ ಅಂತಂದ್ರೆ ನಮ್ಗೆ ವರ್ಕ್ ಅಂದ ತಕ್ಷಣ ಕೆಲವೊಂದು ಭಾವನೆ ಬಂದ್ಬಿಡುತ್ತಲ್ವ ಮನ್ಸಲ್ಲಿ, ವರ್ಕ್ ಇದು ಪ್ರೆಷರ್ ಅಂತ. ಹಾಗ ಅಂದ್ಕೊಳ್ಳೋ ಬದಲು ಕೆಲವೊಂದು ವರ್ಕಿಗೆ ನಮ್ಮ ಎಫರ್ಟ್ಗಳು ಜಾಸ್ತಿ ಬೇಕಾಗೋದಿಲ್ಲ. ಹಾಬೀಸ್ಗಳಿರ್ಬೋದು, ಹೀಗೆ ಯಾವುದನ್ನೇ ಆದ್ರೂ ಚೇಂಜ್ ಮಾಡ್ತಾ ಇರೋದು. 1 to 2 hours ಒಂದು ಸಬ್ಜೆಕ್ಟ್ ಓದೋದು, ಆಮೇಲೆ ಸಬ್ಜೆಕ್ಟ್ ಚೇಂಜ್ ಮಾಡೋದಿರ್ಬಹುದು. ಅಥವಾ ಬೇರೆ ನಮ್ಮ ಹಾಬೀಸ್ಗಳನ್ನ, ಕೆಲವರಿಗೆ ಬರೆಯುವ ಅಭ್ಯಾಸ ಇರುತ್ತೆ, ಹಾಡುವ ಅಭ್ಯಾಸ ಇರುತ್ತೆ. ಯಾವುದೋ ಒಂದು ಹಾಬಿ ಇದ್ರೆ ಅದನ್ನ ಸ್ವಲ್ಪ ಹೊತ್ತು ಮಾಡೋದು. ಹೀಗೆ ಮೆದುಳಿನ ಒಂದೇ ಭಾಗದ ಮೇಲೆ ಜಾಸ್ತಿ ಪ್ರೆಷರ್ ಬರದೇ ಇರೋ ರೀತಿ ನಾವು ನೋಡ್ಕೋಬೇಕು. ಅದರಲ್ಲೂ ಆಸ್ಪಿರೆಂಟ್ಸ್, ಈಗ ಪರೀಕ್ಷೆಗಳಿಗೆ ಓದ್ತಾ ಇರೋರು, ನಮ್ಮ ಮೆಂಟಲ್ ಎನರ್ಜಿಯನ್ನ ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವಾಯ್ಡ್ ಚಾಲೆಂಜಿಂಗ್ ಟಾಸ್ಕ್ ಇವನ್ ವೆನ್ ದೋಸ್ ಟಾಸ್ಕ್ ಆಫರ್ ಹೈಯರ್ ರಿವಾರ್ಡ್ಸ್ ಆರ್ ಬೆನಿಫಿಟ್ಸ್. ನಿಮ್ಗೆ ಗೊತ್ತಿದೆ ರೀಲ್ಸ್ ನೋಡೋದ್ರಿಂದ ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ. ಆದ್ರೂ ಸಹ ಸ್ವಲ್ಪ ಹೊತ್ತು ನೋಡ್ತೀರಿ, ಅದ್ರ ಅಷ್ಟು ತುಂಬಾ ಹೊತ್ತು ಆಗ್ಬಿಡುತ್ತೆ. ಈ ಕಡೆ ಇನ್ನೊಂದ್ ಕಡೆ ಓದೋದೆಲ್ಲ ಹಿಂದ್ಬೀಳ್ತಾ ಇರುತ್ತೆ. ಇರೋದ್ರಿಂದ ನಿಮ್ಗೆ ಲಾಸ್ ಆಗ್ತಾ ಇದೆ, ಮುಂದೊಂದ್ ದಿನ ಬರ್ಡನ್ ಆಗ್ಬೋದು ಅಂತ ಗೊತ್ತಿದೆ, ಆದ್ರೂ ಸಹ ಅದನ್ನ ಮಾಡೋದಿಲ್ಲ. ಅಂದ್ರೆ ಮೆದುಳಿಗೆ ಒಂದ್ ಹಂತದಲ್ಲಿ ಸಾಕು ಇದು ಅನ್ಸ್ಬಿಟ್ಟಿರುತ್ತೆ. ಸಾಕು ಅನಿಸಿದಾಗ ಸ್ವಲ್ಪ ಬ್ರೇಕ್ ತಗೊಂಡು
ಮತ್ತೆ ವಾಪಸ್ಸು ನಮ್ಮನ್ನ ರಿಫ್ರೆಶ್ ಮಾಡ್ಕೊಂಡು ಬರಬೇಕಾಗತ್ತೆ. ಇನ್ನು ಡೋರ್ಸೋಲ್ಯಾಟ್ರಲ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂಡ್ ಇನ್ಸುಲಾ. The study found that the dorsolateral prefrontal cortex, ಸ್ವಲ್ಪ ಟರ್ಮ್ಗಳು ಕಷ್ಟ ಅಂತ ಅನ್ಸ್ಬಹುದು, ಆದ್ರೆ ಜಸ್ಟ್ ಏನ್ ಮಾಡುತ್ತೆ ಒಂದ್ಸಾರಿ ನೋಡ್ಕೊಳ್ಳಿ. ಸಿಗ್ನಲ್ಸ್ ಕಾಗ್ನೇಟಿವ್ ಫ್ಯಾಟಿಕ್ ವಿಚ್ ದೆನ್ ಇನ್ಫ್ಲೂಯೆನ್ಸಸ್ ದಿ ಆಂಟೀರಿಯರ್ ಇನ್ಸುಲಾ, ದ ಬ್ರೈನ್ಸ್ ಎಫರ್ಟ್ ರಿವಾರ್ಡ್ ಇವಾಲ್ಯುವೇಟರ್, ಕಾಸಿಂಗ್ ಪೀಪಲ್ ಟು ಚೂಸ್ ಈಸಿಯರ್ ಆಪ್ಷನ್. ಅಂದ್ರೆ ಮೆದುಳಿನಲ್ಲಿ ಒಂದು ಭಾಗ ಇದೆ. ಈಗ ತುಂಬಾ ಆಯಾಸ ಆಗ್ಬಿಟ್ರೆ, ಮೆಂಟಲಿ ಪ್ರೆಷರ್ ಆಗ್ಬಿಟ್ರೆ, ಸ್ಟ್ರೆಸ್ ಆಗ್ಬಿಟ್ರೆ, ಇದು ಮೆದುಳು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅವಾಗ ನಾವು ಚೆನ್ನಾಗಿರೋ ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ಇರಬಹುದು. ಲಾಂಗ್ ಟರ್ಮ್ ಅಲ್ಲಿ ಯಾವುದು ಒಳ್ಳೇದು ಅಂತ ನೋಡದೆ, ಸದ್ಯಕ್ಕೆ ಏನು ನಮ್ಗೆ ಖುಷಿ ಕೊಡುತ್ತೆ, ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತೀವಲ್ವಾ, ಅದ್ರ ಮೇಲೆ ಫೋಕಸ್ ಮಾಡೋ ತರ ಮಾಡುತ್ತೆ ಆಗ. ಇನ್ನು ಚೈನೀಸ್ ಅಂಬಾಸಿಡರ್ ಟು ಇಂಡಿಯಾ ಝೂ ಫಿಯಾಂಗ್ ಸ್ಯಾಡ್ China is open to refining border management rules after the LAC standoff and expressed hope that reviving the Kailash Manasarovar Yatra and starting direct flights could improve India-China ties. ಭಾರತ ಚೀನಾ ನಡುವೆ ಅವಾಗವಾಗ ಏರಿಳಿತಗಳು ಆಗ್ತಾನೆ ಇರುತ್ತೆ. ಈಗ ಕೈಲಾಶ್ ಮಾನಸರೋವರ ಯಾತ್ರೆ ಮತ್ತೆ ಆರಂಭಿಸಿರೋದ್ರಿಂದ ಕೆಲವೊಂದು ಘಟನೆಗಳನ್ನ ನೀವು ನೋಡಿರಬಹುದು, ಕೆಲವೊಂದು ಆಘಾತಗಳಾಗಿರೋದು, ಅವಘಡ ಸಂಭವಿಸಿರೋದು. ಆದ್ರೆ ಈಗ ಮತ್ತೆ ನೇರ ವಿಮಾನ ಸಹ ಪ್ರಾರಂಭಿಸೋದ್ರಿಂದ ಭಾರತ ಚೀನಾ ಸಂಬಂಧ ಸುಧಾರಿಸಬಹುದು ಅಂತ ಚೀನಾ ರಾಯಭಾರಿ ಹೇಳ್ತಾ ಇದ್ದಾರೆ. ಇನ್ನು ಬಾರ್ಡರ್ ಮ್ಯಾನೇಜ್ಮೆಂಟ್ ಟಾಕ್ ಪೋಸ್ಟ್ ದಿ 4 year ಸ್ಟ್ಯಾಂಡ್ ಆಫ್, 4 ವರ್ಷಗಳಿಂದ ಸ್ಟ್ಯಾಂಡ್ ಆಫ್ ಆಗಿರೋದು, ಒಂದು ಬಿಕ್ಕಟ್ಟಿತ್ತು. ದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, China is willing to discuss new border control rules, indicating a possible thaw. However, tension remain over India's support for Dalai Lama, China's ties with Pakistan. ಅಂತಂದ್ರೆ 4 ವರ್ಷಗಳ ಬಿಕ್ಕಟ್ಟಿನ ನಂತರ ಮತ್ತೆ ಗಡಿಗೆ ಸಂಬಂಧಪಟ್ಟಂತಹ ಬಾರ್ಡರ್ ಕಂಟ್ರೋಲ್ ರೂಲ್ಸ್ ಗಳನ್ನ, ಗಡಿ ನಿಯಂತ್ರಣ ನಿಯಮಗಳನ್ನ ಇದ್ರ ಕುರಿತಾಗಿ ಚರ್ಚಿಸಲಿಕ್ಕೆ ಚೈನಾ ಸಿದ್ಧ ಆಗಿದೆ. ಆದ್ರೆ ಇಶ್ಯೂಗಳು ಹಾಗೆ ಇದೆ ಕೆಲವೊಂದು. ಭಾರತ ದಲೈ ಲಾಮಾ ಅವರಿಗೆ ಸಪೋರ್ಟ್ ಮಾಡೋದಿರಬಹುದು, ಅದ್ರ ಜೊತೆ ಚೀನಾ ಪಾಕಿಸ್ತಾನ ಒಟ್ಟಿಗೆ ಸ್ನೇಹಪೂರ್ವಕವಾಗಿ ಇರೋದು, ಇದರಿಂದಾಗಿ ಉದ್ವಿಗ್ನತೆ ಕೆಲವೊಂದು ಮುಂದುವರೆದಿದೆ. ಇನ್ನು SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮತ್ತೆ ಡಿಪ್ಲೊಮ್ಯಾಟಿಕ್ ಸಿಗ್ನಲ್ಸ್. ಈಗ ರೀಸೆಂಟ್ ಆಗಿ ಹೈ ಲೆವೆಲ್ ಇಂಡಿಯನ್ ವಿಸಿಟ್, ಭಾರತದ ಉನ್ನತ ಮಟ್ಟದ ಭೇಟಿ ಅಂತಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸಚಿವರು, ದೊಡ್ಡ ದೊಡ್ಡ ಅಧಿಕಾರಿಗಳು, ಮುಖ್ಯಸ್ಥರು ಅವರೆಲ್ಲ ಈ ಶಾಂಘೈ ಕೋಆಪರೇಷನ್ ಮೀಟಿಂಗ್ಗೆ ಅದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮೀಟಿಂಗ್ಸ್ ಇನ್ ಚೈನಾ ಸಿಗ್ನಲ್ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಅಂಡ್ ಪಾಸಿಬಲ್ PM ವಿಸಿಟ್ ಟು ಚೈನಾ ಫಾರ್ ದಿ SCO ಸಮ್ಮಿಟ್. ಆಗಸ್ಟ್ 31 ಇಂದ ಸೆಪ್ಟೆಂಬರ್ 1 ತನಕ ಶಾಂಘೈ ಕೋಆಪರೇಷನ್ ಸಮ್ಮಿಟ್ ಆಗ್ಲಿಕ್ಕಿದೆ. ಬಹುಶಃ ಬಹುಪಾಲು ಏನು ಪಾಸಿಬಲ್ ಏನಿದೆ ಹೇಳ್ತಾ ಇದ್ರೆ PM ವಿಸಿಟ್ ಟು ಚೀನಾ, ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಚೀನಾಕ್ಕೆ ವಿಸಿಟ್ ಮಾಡಬಹುದು. ವುಡ್ ಬಿ ದ ಫಸ್ಟ್ ಸಿನ್ಸ್ 2020 ಗಲ್ವಾನ್ ಕ್ಲಾಶಸ್. ಗಲ್ವಾನ್ ಸಂಘರ್ಷಣೆ ನಂತರ ಮೊದಲನೇ ಬಾರಿ ಪ್ರಧಾನಮಂತ್ರಿಗಳು SCO ಶೃಂಗಸಭೆಗೆ ಭೇಟಿ ನೀಡಬಹುದು, ಅಲ್ಲಿ ಪಾಲ್ಗೊಳ್ಳಬಹುದು ಅನ್ನುವ ನಿರೀಕ್ಷೆ ಇದೆ. ಇನ್ನು ಇವತ್ತಿನ ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಆರ್ಟಿಕಲ್ 143, 200, 201 of the Indian Constitution, consider the following statement. Supreme Court's advisory opinion under Article 143 is binding on the President. ಹೌದಾ? ಬೈಂಡಿಂಗ್ ಆನ್ ದ ಪ್ರೆಸಿಡೆಂಟ್ ಏನ್ ಅನ್ಸ್ತಾ ಇದೆ ನಿಮ್ಗೆ? Article 200 allows the governor to reserve a state bill for president consideration. Article 200 and 201 prescribe a specific timeline within which assent or withholding of assent must be completed. ಅಲ್ಲಿ ಒಂದು ಸ್ಪೆಸಿಫಿಕ್ ಟೈಮ್ ಲೈನ್ ಅನ್ನ ಪ್ರಿಸ್ಕ್ರೈಬ್ ಮಾಡುತ್ತೆ ಅದು ಅಂತ ಹೇಳ್ತಾ ಇದ್ದಾರೆ. ಏನಂತ ಮೊದಲು ಕೇಳಿ ನೆನಪಾಗ್ತಾ ಇದೆಯಾ? ಅಲ್ಲಿ ಟೈಮ್ ಲಿಮಿಟ್ ಇದೆಯಾ? ಯೋಚನೆ ಮಾಡಿ. ಇನ್ನು ಮುಂದಿನ ಯಾವ್ಯಾವ್ದು ಕರೆಕ್ಟ್ ಹಾಗಾದ್ರೆ ನೋಡಿ. ಎಷ್ಟು? ಓನ್ಲಿ 1 ಕರೆಕ್ಟ್ ಅಲ್ವಾ? ಯಾಕೆ? 1 ಇನ್ಕರೆಕ್ಟ್. 143 ಏನ್ ಹೇಳುತ್ತೆ? ನಾಟ್ ಬೈಂಡಿಂಗ್. 200 ಡಸ್ ಅಲೋ ರಿಸರ್ವೇಶನ್ ಆಫ್ ಸ್ಟೇಟ್ ಬಿಲ್, ಅದು ಕರೆಕ್ಟ್. 200, 201 ಡು ನಾಟ್ ಸ್ಪೆಸಿಫೈ ಎನಿ ಟೈಮ್ ಲೈನ್, ನೆನ್ಪಿಟ್ಕೊಳ್ಳಿ. ಮುಂದಿನ ಕ್ವಶನ್ ನೋಡಿ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫೀಸೋ ಫೋಟೋ ಕ್ಯಾಟಲಿಸಿಸ್ ಆಸ್ ಅ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಟೆಕ್ನಾಲಜಿ. ಫೀಸೋ ಫೋಟೋ ಕ್ಯಾಟಲಿಸಿಸ್ ನೋಡ್ಕೊಳ್ಳಿ. ಇಟ್ ರಿಕ್ವೈರ್ಸ್ ಕಂಟಿನ್ಯೂಸ್ ಸನ್ಲೈಟ್ ಟು ಜನರೇಟ್ ರಿಯಾಕ್ಟಿವ್ ಮಾಲಿಕ್ಯೂಲ್ಸ್ ಫಾರ್ ಬ್ರೇಕಿಂಗ್ ಡೌನ್ ಪೊಲ್ಯೂಟೆಂಟ್ಸ್. ಯಾವಾಗಲೂ ಸೂರ್ಯನ ಬೆಳಕು ಬೇಕು ಅಂತ ಹೇಳಿದೀವ, ನಾವಲ್ಲಿ ಚರ್ಚೆ ಮಾಡಿದೀವ. ಇಟ್ ಕಂಬೈನ್ಸ್ ಬೋತ್ ಫೋಟೋ ಕ್ಯಾಟಲಿಟಿಕ್ ಅಂಡ್ ಫೀಸೋ ಎಲೆಕ್ಟ್ರಿಕ್ ಎಫೆಕ್ಟ್ ಟು ಪ್ಯೂರಿಫೈ ವಾಟರ್. It can function even in the absence of light if mechanical vibration are present. ನೋಡಿ ಎಷ್ಟು ಕರೆಕ್ಟು? ಓನ್ಲಿ 2. 2ನೇದು 3ನೇದು ಕರೆಕ್ಟು, 1ನೇದು ಇನ್ಕರೆಕ್ಟ್. ಯಾಕೆ? ಫೀಸೋ ಫೋಟೋ ಕ್ಯಾಟಲಿಸಿಸ್ ಕ್ಯಾನ್ ವರ್ಕ್ ಇವನ್ ಇನ್ ದಿ ಡಾರ್ಕ್ ಅಲ್ವಾ? ಇಲ್ಲಿ ಏನ್ ಹೇಳಿದ್ದಾರೆ?
ರಿಕ್ವೈರ್ ಸನ್ಲೈಟ್ ಅಂತ ಹೇಳಿದ್ದಾರೆ. ಸನ್ಲೈಟ್ ಇಲ್ಲದೆ ಇದ್ರೂ ಡಾರ್ಕ್ ಅಲ್ಲೂ ಕತ್ತಲೆಯಲ್ಲೂ ಸಹ ವರ್ಕ್ ಆಗುತ್ತೆ ಯೂಸಿಂಗ್ ಮೆಕ್ಯಾನಿಕಲ್ ವೈಬ್ರೇಷನ್. With reference to taxation in India's textile industry, consider the following statement. Inverted duty structure causes working capital issues due to higher GST on finished goods than on raw material. ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ನಲ್ಲಿ ಯಾವುದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಇರುತ್ತೆ, ಅಥವಾ ನೋಡಿ ಯಾವಾಗ ನೆನಪು ಮಾಡ್ಕೊಳ್ಳಿ, GST ಯಾವ್ದ್ರ ಮೇಲೆ ಜಾಸ್ತಿ ಇರುತ್ತೆ, ರಾ ಮಟೀರಿಯಲ್ ಮೇಲೆ, ಫಿನಿಶ್ಡ್ ಗೂಡ್ಸ್ ಮೇಲೆ. ಎರಡನೇದು, ಫೈಬರ್ ನ್ಯೂಟ್ರಲ್ ಟ್ಯಾಕ್ಸೇಷನ್ ಕ್ಯಾನ್ ಅಡ್ರೆಸ್ ದಿ ಇಂಬ್ಯಾಲೆನ್ಸ್. ಫೈಬರ್ ನ್ಯೂಟ್ರಲ್ ಟ್ಯಾಕ್ಸೇಷನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಂಬ್ಯಾಲೆನ್ಸ್ ಬಿಟ್ವೀನ್ ದಿ ಕಾಟನ್ ಅಂಡ್ ಮ್ಯಾನ್ ಮೇಡ್ ಫೈಬರ್ ಸೆಕ್ಟರ್ಸ್. ಅಡ್ರೆಸ್ ದ ಇಂಬ್ಯಾಲೆನ್ಸ್ ಅನ್ನ, ಅಸಮತೋಲನವನ್ನು ನಿವಾರಿಸೋದು. ಎರಡನೇದು. ಮೂರನೇದು ನೋಡಿ, ದ ಟೆಕ್ಸ್ಟೈಲ್ ಸೆಕ್ಟರ್ ಇಸ್ ಇಂಡಿಯಾಸ್ ಲಾರ್ಜೆಸ್ಟ್ ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ಟರ್ ಅಗ್ರಿಕಲ್ಚರ್. ಹೌದಾ, ಅಗ್ರಿಕಲ್ಚರ್ ನಂತರ ಟೆಕ್ಸ್ಟೈಲು ಲಾರ್ಜೆಸ್ಟ್ ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್. ಎಷ್ಟು ಕರೆಕ್ಟು? ಓನ್ಲಿ 2. 2 ಮತ್ತೆ 3ನೇದು ಕರೆಕ್ಟು, 1ನೇದು ಇನ್ಕರೆಕ್ಟ್. ಯಾಕೆ? ಐಡಿಯಾಸ್ ಆಕರ್ಸ್ ವೆನ್ ಇನ್ಪುಟ್ ಟ್ಯಾಕ್ಸಸ್ ಆರ್ ಹೈಯರ್ ದೆನ್ ಟ್ಯಾಕ್ಸಸ್ ಆನ್ ಫಿನಿಶ್ಡ್ ಗೂಡ್ಸ್. ಅಲ್ವಾ, ಇನ್ಪುಟ್ ಟ್ಯಾಕ್ಸ್ ಜಾಸ್ತಿ ಇರುತ್ತೆ ಫಿನಿಶ್ಡ್ ಗೂಡ್ಸ್ ಗಿಂತ. ಸೊ ನಾಟ್ ದಿ ಅದರ್ ವೇ ಅರೌಂಡ್, ಅಂದ್ರೆ ವಿರುದ್ಧ ಅಲ್ಲ. ಇಲ್ಲಿ ಏನ್ ಹೇಳಿದ್ರು? ಹೈಯರ್ GST ಆನ್ ಫಿನಿಶ್ಡ್ ಗೂಡ್ಸ್ ಅಂತ ಹೇಳಿದ್ರು, ಅದಲ್ಲ. ಹೈಯರ್ GST ಆನ್ ಯಾವುದ್ರ ಮೇಲೆ? ರಾ ಮಟೀರಿಯಲ್ಸ್, ಇನ್ಪುಟ್ಸ್ ಅಂತ ಕರಿತೇವೆ ರಾ ಮಟೀರಿಯಲ್ಗೆ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ನಾಳೆಯಿಂದ ಮತ್ತೆ ವೊಕ್ಯಾಬ್ಯುಲರಿಯನ್ನು ಕಂಟಿನ್ಯೂ ಮಾಡೋಣ. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.